ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡಗೆ ಸ್ವಾಗತ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಸುತ್ತಿರುವವರಿಗೆ ಸಂಬಂಧಿಸಿದಂತೆ ಕಳೆದ ಕೆಲವು ದಿನಗಳಿಂದ ಒಂದು ಸುದ್ದಿ ಭಾರೀ ಚರ್ಚೆಯಲ್ಲಿದೆ. ಆಗಸ್ಟ್ 17ರೊಳಗೆ ಎಲ್ಪಿಜಿ ಕೆವೈಸಿ ಮಾಡಿಸಬೇಕು, ಇಲ್ಲವಾದರೆ ಗ್ಯಾಸ್ ಸಂಪರ್ಕ ರದ್ದಾಗುತ್ತದೆ ಎಂಬ ರೀತಿಯ ಮಾಹಿತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಹಾಗಾದರೆ ನಿಜಕ್ಕೂ ಕೆವೈಸಿ ಮಾಡಿಸದಿದ್ದರೆ ನಿಮ್ಮ ಗ್ಯಾಸ್ ಸಂಪರ್ಕ ರದ್ದಾಗುತ್ತಾ ಅಥವಾ ಇದರಲ್ಲಿ ಬೇರೆ ನಿಯಮವಿದೆಯಾ? ಇದರ ಸಂಪೂರ್ಣ ಅಸಲಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ ಕೆವೈಸಿ ಯಾಕೆ ಮುಖ್ಯ? ಇಂಡಿಯನ್, ಭಾರತ್ ಗ್ಯಾಸ್ ಮತ್ತು HP ಗ್ಯಾಸ್ ಸೇರಿದಂತೆ ತೈಲ ಮಾರುಕಟ್ಟೆ ಕಂಪನಿಗಳು ತಮ್ಮ ಗ್ರಾಹಕರಿಗೆ LPG ಕೆವೈಸಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿವೆ. ವಿಶೇಷವಾಗಿ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯ ಫಲಾನುಭವಿಗಳಿಗೆ ಕೆವೈಸಿ ಬಹಳ ಮುಖ್ಯವಾಗಿದೆ. ಸರ್ಕಾರದ ಉದ್ದೇಶ ನಿಜವಾದ ಫಲಾನುಭವಿಗಳನ್ನು ಗುರುತಿಸಿ ಸಬ್ಸಿಡಿ ಸರಿಯಾದ ವ್ಯಕ್ತಿಗೆ ತಲುಪುವಂತೆ ಮಾಡುವುದು. ಈ ಕಾರಣದಿಂದಲೇ ಆಧಾರ್ ಆಧಾರಿತ ಬಯೋಮೆಟ್ರಿಕ್ ಕೆವೈಸಿ ಕುರಿತು ಗ್ರಾಹಕರಿಗೆ ಸೂಚನೆ ನೀಡಲಾಗಿದೆ. ಆದರೆ ಈಗ ಮುಖ್ಯ ಪ್ರಶ್ನೆ, ಕೆವೈಸಿ ಮಾಡಿಸದೇ ಇದ್ದರೆ ಗ್ಯಾಸ್ ಸಂಪರ್ಕ ರದ್ದಾಗುತ್ತಾ? ಇಲ್ಲಿದೆ ಬಹಳ ಮುಖ್ಯವಾದ ಮಾಹಿತಿ. ಕೇವಲ ಕೆವೈಸಿ ಮಾಡಿಸಿಲ್ಲ ಎಂಬ ಕಾರಣಕ್ಕೆ ತಕ್ಷಣವೇ ನಿಮ್ಮ LPG ಗ್ಯಾಸ್ ಸಂಪರ್ಕ ರದ್ದಾಗುತ್ತದೆ ಎಂದು ಅರ್ಥವಲ್ಲ. ಆದರೆ ಸಬ್ಸಿಡಿ ಪಡೆಯುವಲ್ಲಿ ಸಮಸ್ಯೆ ಉಂಟಾಗಬಹುದು. ಅಂದರೆ ನೀವು ಸಬ್ಸಿಡಿಗೆ ಅರ್ಹರಾಗಿದ್ದರೂ ಕೆವೈಸಿ ಪೂರ್ಣಗೊಳಿಸದಿದ್ದರೆ ಸಬ್ಸಿಡಿ ಸಿಗದೆ ಹೋಗುವ ಸಾಧ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ಸಿಲಿಂಡರ್ ಪಡೆಯುವಾಗ ಮಾರುಕಟ್ಟೆ ಬೆಲೆಯನ್ನು ಪಾವತಿಸಬೇಕಾಗಬಹುದು. ಹೀಗಾಗಿ ಕೆವೈಸಿ ಮಾಡಿಲ್ಲ ಎಂದರೆ ಗ್ಯಾಸ್ ಸಂಪರ್ಕವೇ ಕಟ್ ಎಂದು ಭಯಪಡುವ ಅಗತ್ಯವಿಲ್ಲ. ಆದರೆ ಕೆವೈಸಿ ಮಾಡದಿದ್ದರೂ ಸಬ್ಸಿಡಿ ಯಾವುದೇ ಸಮಸ್ಯೆ ಇಲ್ಲದೆ ಸಿಗುತ್ತದೆ ಎಂದು ಕೂಡ ಭಾವಿಸಬಾರದು. ಇದು ವಿಶೇಷವಾಗಿ LPG ಸಬ್ಸಿಡಿ ಪಡೆಯುತ್ತಿರುವ ಗ್ರಾಹಕರು ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಷಯ. ಉಜ್ವಲ ಫಲಾನುಭವಿಗಳಿಗೆ ಏನು ಪರಿಣಾಮ? ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಸಬ್ಸಿಡಿ ಪಡೆಯುತ್ತಿರುವ ಗ್ರಾಹಕರಿಗೆ ಕೆವೈಸಿ ಬಹಳ ಮುಖ್ಯ. ನೀವು ಈಗಾಗಲೇ ಕೆವೈಸಿ ಪೂರ್ಣಗೊಳಿಸದಿದ್ದರೆ ಸಾಮಾನ್ಯವಾಗಿ ಮತ್ತೆ ಮಾಡಿಸುವ ಅಗತ್ಯವಿಲ್ಲ. ಆದರೆ ಇನ್ನೂ ಕೆವೈಸಿ ಪೂರ್ಣಗೊಳಿಸದಿರುವವರು ತಮ್ಮ LPG ಖಾತೆಯ ಸ್ಥಿತಿಯನ್ನು ಪರಿಶೀಲಿಸುವುದು ಉತ್ತಮ. ಏಕೆಂದರೆ ಕೆವೈಸಿ ಪೂರ್ಣಗೊಳಿಸದಿದ್ದರೆ ಸಬ್ಸಿಡಿ ಮುಂದುವರಿಯುವ ವಿಚಾರದಲ್ಲಿ ಸಮಸ್ಯೆ ಎದುರಾಗಬಹುದು. ಈಗ ಗಡುವಿನ ವಿಚಾರ. ಈಗ ಎಲ್ಲರಲ್ಲೂ ಇರುವ ದೊಡ್ಡ ಪ್ರಶ್ನೆ, ಆಗಸ್ಟ್ 17 ಕೊನೆಯ ದಿನಾನಾ? ನೀವು ನೋಡುತ್ತಿರುವ ಮೂಲ ವರದಿಯಲ್ಲಿ ಆಗಸ್ಟ್ 17ರ ಗಡುವಿನ ಬಗ್ಗೆ ಮಾಹಿತಿ ನೀಡಲಾಗಿದೆ. ಆದರೆ ನಂತರದ ವರದಿಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಅಥವಾ ಗ್ರಾಹಕರಿಗೆ ಎದುರಾದ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಗಡುವು ವಿಸ್ತರಣೆಯ ಮಾಹಿತಿಯೂ ಬಂದಿದೆ. ಆದ್ದರಿಂದ ಕೇವಲ ವಾಟ್ಸಪ್ ಸಂದೇಶ ಅಥವಾ ಸಾಮಾಜಿಕ ಜಾಲತಾಣದ ಪೋಸ್ಟ್ ನೋಡಿ ಆತಂಕ ಪಡಬೇಡಿ. ನಿಮ್ಮ LPG ಕಂಪನಿಯ ಅಧಿಕೃತ ಮಾಹಿತಿ ಅಥವಾ ನಿಮ್ಮ ಗ್ಯಾಸ್ ವಿತರಕರಿಂದ ಅಂತಿಮ ಗಡುವನ್ನು ಖಚಿತಪಡಿಸಿಕೊಳ್ಳುವುದು ಉತ್ತಮ. ಕೆವೈಸಿ ಮಾಡುವುದು ಹೇಗೆ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕೆವೈಸಿ ಮಾಡುವ ಸಂಪೂರ್ಣ ವಿಧಾನವನ್ನು ವಿವರಿಸುತ್ತಿಲ್ಲ. ಕೆವೈಸಿ ಮಾಡುವುದರ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇವೆ. ಅಲ್ಲಿ ಹೋಗಿ ನೀವು ಕೆವೈಸಿಯನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕಾಗುತ್ತದೆ ಮತ್ತು ಪ್ರಕ್ರಿಯೆ ಹೇಗಿರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ನೋಡಬಹುದು. ಆ ವಿಡಿಯೋದ ಲಿಂಕನ್ನು ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ. ನೀವು ಡಿಸ್ಕ್ರಿಪ್ಷನ್ಗೆ ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹಿಂದಿನ ಕೆವೈಸಿ ವಿಡಿಯೋವನ್ನು ನೇರವಾಗಿ ನೋಡಬಹುದು. ಹಾಗಾದರೆ ಈ ವಿಡಿಯೋದಿಂದ ಏನು ನೆನಪಿಟ್ಟುಕೊಳ್ಳಬೇಕು? ಮೊದಲನೆಯದು, ಕೆವೈಸಿ ಮಾಡಿಲ್ಲ ಎಂದ ತಕ್ಷಣ ಗ್ಯಾಸ್ ಸಂಪರ್ಕ ರದ್ದಾಗುತ್ತದೆ ಎಂದು ಭಯಪಡಬೇಕಾಗಿಲ್ಲ. ಎರಡನೆಯದು, ಕೆವೈಸಿ ಪೂರ್ಣಗೊಳಿಸದಿದ್ದರೆ LPG ಸಬ್ಸಿಡಿಗೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮೂರನೆಯದು, ಉಜ್ವಲ್ ಯೋಜನೆಯಡಿ ಸಬ್ಸಿಡಿ ಪಡೆಯುತ್ತಿರುವವರ ಕೆವೈಸಿ ವಿಷಯವನ್ನು ನಿರ್ಲಕ್ಷ್ಯ ಮಾಡಬಾರದು. ನಾಲ್ಕನೆಯದು, ಈಗಲೇ ಕೆವೈಸಿ ಮಾಡಿಸಿಕೊಂಡಿದ್ದರೆ ಮತ್ತೆ ಮಾಡಿಸುವ ಅಗತ್ಯವಿಲ್ಲ. ಐದನೆಯದು, ಗಡುವಿನ ಕುರಿತು ಬದಲಾಗುತ್ತಿರುವ ಮಾಹಿತಿಯನ್ನು ನಿಮ್ಮ LPG ಕಂಪನಿ ಅಥವಾ ಅಧಿಕೃತ ವಿತರಕರಿಂದ ಖಚಿತಪಡಿಸಿಕೊಳ್ಳಬೇಕು. ಕೊನೆಯ ಮಾತು, ಸ್ನೇಹಿತರೆ, ಗ್ಯಾಸ್ ಸಂಪರ್ಕ ರದ್ದಾಗುತ್ತಿದೆ ಎಂಬ ಭಯದಿಂದ ಗಾಬರಿಯಾಗುವ ಅಗತ್ಯವಿಲ್ಲ. ಆದರೆ ಸಬ್ಸಿಡಿ ಪಡೆಯುತ್ತಿರುವವರು ಕೆವೈಸಿಯನ್ನು ಗಂಭೀರವಾಗಿ ಪರಿಗಣಿಸುವುದು ಒಳ್ಳೆಯದು.
ನಿಮ್ಮ ಮನೆಯಲ್ಲಿರುವ ಹಿರಿಯರು, ಪೋಷಕರು ಅಥವಾ ಉಜ್ವಲ ಯೋಜನೆಯಡಿ ಗ್ಯಾಸ್ ಬಳಸುತ್ತಿರುವವರು ಇದ್ದರೆ ಈ ಮಾಹಿತಿಯನ್ನು ಅವರಿಗೆ ತಪ್ಪದೇ ತಿಳಿಸಿ. ಮತ್ತು ಈ KYC ಹೇಗೆ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮ ಹಿಂದಿನ ವಿಡಿಯೋವನ್ನು ನೋಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇವೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೇರವಾಗಿ ಆ ವಿಡಿಯೋವನ್ನು ನೋಡಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಜನಸಾಮಾನ್ಯರಿಗೆ ಉಪಯೋಗವಾಗುವ ಸರ್ಕಾರಿ ಯೋಜನೆಗಳು, ಹೊಸ ನಿಯಮಗಳು, ಹಣಕಾಸು ಮಾಹಿತಿ ಮತ್ತು ಪ್ರಮುಖ ಸುದ್ದಿಗಳಿಗಾಗಿ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನಿಮ್ಮ LPG KYC ಆಗಿದೆಯೇ? ಕಾಮೆಂಟ್ ಬಾಕ್ಸ್ನಲ್ಲಿ ಆಗಿದೆ ಅಥವಾ ಇನ್ನೂ ಆಗಿಲ್ಲ ಎಂದು ತಿಳಿಸಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.